जय जय नम पार्वतीपति शिव हर हर महादेव. ಲಚ್ಚಾಣದ ಸಿದ್ಧಲಿಂಗೇಶ್ವರರ ಮುಗುಳ್ಕೊಡದ ಶ್ರೀ ಯಲ್ಲಾಲಿಂಗೇಶ್ವರರ ಜಿಡಗಿಯ ಶ್ರೀ ಸಿದ್ದರಾಮೇಶ್ವರರ ಈ ತ್ರಿಮೂರ್ತಿಯ ಘನಾಶ ಪಡೆದಂತ ನಮ್ಮ ಡಾಕ್ಟರ್ ಬಾಲಿಯೋಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯಾರ ಚರಣ ಕಮಲಲ್ಲಿ ಸಾಷ್ಟಾಂಗ ಪ್ರಣಾಮ ಸಲ್ಲಿಸುತ್ತ ಸಮರ್ಥ ಸದ್ಗುರು ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾರ ಚರಣ ಕಮಲಲ್ಲಿ ಶತಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಠದೊಳಗೆ ಭಾಗಿಯಾಗುವಂತ ಮಠದ ಮುನ್ಭಾಗ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಮನದರಿದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಇವತ್ತಿನ ಮಹಾಮಠದ ವಿಷಯ ಮಹಾಶಿವರಾತ್ರಿ. ಮಹಾಶಿವರಾತ್ರಿ ಅರ್ಥಾತ್ ಜೀವದೊಳಗ ಮಾನವ ಕುಲಕೋಟಿಗೆ ಒಂದು ಶಕ್ತಿ ಪ್ರಾಪ್ತಿ ಮಾಡೋ ವಸ್ತು. ಜೀವನದೊಳಗ ಇಚ್ಛನೆ ಕಲ್ಪವೃಕ್ಷನೆ. ಮಹಾಶಿವರಾತ್ರಿ ಅರ್ಥಾತ್ ಕಲ್ಪವೃಕ್ಷ. ಕಾಮಧೇನು ಕಲ್ಪವೃಕ್ಷ ನಾವು ಇಚ್ಛೆ ಮಾಡ್ತೇವೋ ಆ ಇಚ್ಛೆ ಸಿಗುವಂಥ ವಸ್ತು ಶಿವರಾತ್ರಿ. ನವರಾತ್ರಿ ಶಿವರಾತ್ರಿ ಅದನ್ನು ರಾತ್ರಿ ಬರ್ತದೆ, ಇದನ್ನು ರಾತ್ರಿ ಬರ್ತದ. ಆದ್ರೆ ನವರಾತ್ರಿದೊಳಗ ಶಕ್ತಿ ಪೂಜೆ, ಶಿವರಾತ್ರಿಯೊಳಗ ಶಿವ ಪೂಜೆ. ಶಿವ ಯಾನಿ ಶಕ್ತಿ ಒಂದೇ ರೂಪ ಸಿಕ್ಕ ಹ್ಯಾಗ ಒಂದ್ಗ ಚಿತ್ತು ಪಟ್ಟಿ ಹ್ಯಾಂಗಿರ್ತದೆ ಹಂಗ ಅದರಂತೆ ಶಿವ ಮತ್ತು ಶಕ್ತಿ ಒಂದೇ ಸ್ವರೂಪ. ಶಿವ ಇದ್ದ ಶಕ್ತಿ ಇಲ್ಲ ಅಂದ್ರೆ ಮಹತ್ವ ಇಲ್ಲ, ಶಕ್ತಿ ಇತ್ತು ಶಿವ ಇಲ್ಲ ಅಂದ್ರೆ ಮಹತ್ವ ಇಲ್ಲ. ಬ್ರಹ್ಮಾಂಡದೊಳಗೆ ಇದ್ದಂಥ ಚೀಜಿನೊಳಗೆ ಶಿವ ಅದಾನಂತೆ ಜಗತ್ತು ನಡೆದದ. ಶಿವ ಇಲ್ಲ ಅಂದ್ರೆ ಜಗತ್ತು ನಡಲೇ ಸಾಧ್ಯ ಇಲ್ಲ. ಶಿವ ಇಲ್ಲ ಒಂದು ಕಡೆ, ಮತ್ತು ಆನಂತರ ಶಕ್ತಿ ಇಲ್ಲ ಅಂದ್ರೆ ಜೀವನದಿಲ್ಲ. ಶಕ್ತಿನೂ ಬೇಕು ಜೀವನದೊಳಗೆ. ಶಕ್ತಿ ಇದ್ರೆ ಜೀವನ ಇವತ್ತು ಚಲವಲು ಆಗತ್ತದ, ಜೀವನದಾಗ ಇಟ್ಟಿಲ್ಲ ಚೇಂಜ್ ಆಗತ್ತದ, ಭಾಳ ಪ್ರಾಪ್ತಿಲತ್ತದ. ಇದು ಶಿವ ಯಾನಿ ಶಕ್ತಿ ಒಂದೇ ಸ್ವರೂಪ. ಮುಂದಕ್ಕೆ ಒಳಗೆ ಹೋಗಲ್ಲ ಇದ್ವಿ ಅದೇ ಒಳಗೆ ಹೋಗೋದು ಮತ್ತಲಪ್ಪಿಲ್ಲ, ನಿಮ್ಗೆ ಗೊತ್ತಾಗಲ್ಲ. ಶಿವ ಯಾನಿ ಶಕ್ತಿ ಶಿವರಾತ್ರಿಯೊಳಗೆ ವರ್ಷನೊಳಗೆ 4 ನವರಾತ್ರಿ ಬರ್ತಾವ, 3 ಗುಪ್ತ ನವರಾತ್ರಿ ಇರ್ತಾವ, 1 ದಸರಿ ಎಲ್ಲರಿಗೂ ಗೊತ್ತಿರ್ತದ. ಅದ್ರ ಟೋಟಲ್ದಾಗ 4 ನವರಾತ್ರಿ ಇರ್ತಾವ. ಶಿವರಾತ್ರಿ ವರ್ಷನೊಳಗೆ 12 ಬರ್ತಾವ, ತಿಂಗಳಿಗೆ ಒಂದ್ಸಲ ಶಿವರಾತ್ರಿ. ಮಹಾಶಿವರಾತ್ರಿ ವರ್ಷಕ್ಕೆ ಒಂದ್ಸಲ ಬರ್ತದ. ಒಟ್ಟಾರೆ ಶಿವದ ಮಹತ್ವ ಜರ ಹೆಚ್ಚದ. ಯಾಕಂತ ಕೇಳಿದ್ರೆ ನವರಾತ್ರಿ 4 ಬರ್ತಾವ, ಇವು 12 ಬರ್ತಾವ. ಸಾಧನ ಮಾಡೋದು ಭಾಳ ಜೋರಿ ಅದ, ಸಾಧನ ಬೇಕು. ಯಾಕಂತ ಕೇಳಿದ್ರೆ ಜಗದ್ಗುರು ಶಂಕರಾಚಾರ್ಯ ಹೇಳಿದ ಮಾತದ ಅಂತ ಕೇಳಿದ್ರೆ ಲಿಂಗ ಮಧ್ಯೆ ಸಾರ ಜಗತ್ತು ಅಂತ ಹೇಳಿದ ಮಾತಿತ್ತು. ಈ ಮಾತು ನಿನಗೂ ಹೇಳಿದ್ದೇನೆ. ಲಿಂಗ ಮಧ್ಯೆ ಸಾರ ಜಗತ್ತು. ಇವತ್ತಿನ ಸಮಯದ ನೋಡ್ಬೇಕಾದ್ರೆ ಇವತ್ತು ಸಾರಾಯಿ ಮಧ್ಯೆ ಸಾರ ಜಗತ್ತು. ಇವತ್ತಿನ ಸಮಯದ ನೋಡ್ಬೇಕಂದ್ರೆ ನಾವು ಇವೆಲ್ಲಾದ್ರೆ ಸಾರಾಯಿ ಮಧ್ಯೆ ಸಾರ ಜಗತ್ತು. ಇವತ್ತಿನ ಪ್ರಾಚೀನ ಕಾಲದಲ್ಲಿ 50-60 ವರ್ಷದ ಕೆಳಗೆ, 100 ವರ್ಷದ ಕೆಳಗೆ, 1000 ವರ್ಷದ ಕೆಳಗೆ, 1000 ವರ್ಷದ ಕೆಳಗೆ ನೋಡ್ಬೇಕಾದ್ರೆ ಎಲ್ಲರೂ ಲಿಂಗ ಪೂಜೆ ಮಾಡ್ತಿದ್ರು. ಲಿಂಗ ಅಂದ್ರೆ ಕೊಳ್ಳ ಕಟ್ಕೊಂಡು ಈಗ ಬಂತು. ಅದ್ರ ಲಿಂಗ ಪೂಜೆ ಮಾಡೋದ್ರೆ ಭೂಮಿಯ ಇದ್ದಿಂದೆ ಹರ ವ್ಯಕ್ತಿ ಲಿಂಗ ಪೂಜೆ ಮಾಡ್ತಿದ್ದ. ಲಿಂಗ ಪೂಜೆ ಮಾಡಿದ್ರೆ ಜೀವನದ ಉನ್ನತಿ ಇತ್ತು, ಶಕ್ತಿ ಇತ್ತು. ಒಂದೇ ಒಳ್ಳೆ ಟೋಟಲ್ದೊಳಗೆ ಇಸ್ಕಾನ್ ಪುಣದ ಬರ್ದಿಂದದ. ಟೋಟಲ್ದೊಳಗೆ ಎಲ್ಲಿ ಭೀ ಮೂರ್ತಿ ಪೂಜೆ ಇದ್ದಿಲ್ಲ, ಲಿಂಗ ಪೂಜೆನೇ ಇತ್ತು. ಅದಂತರ ಆಟ ಬರ್ತಾ ಈಗ ಹೇಳಾಕ ನಮಗೆ ದುಃಖ ಅದ. ಇವತ್ತು ನಾವು ಯಾರನ್ನೇ ಪೂಜೆ ಮಾಡ್ತೀವಿ ನಮ್ಗೆ ಗೊತ್ತಿಲ್ಲ, ದೇವ್ ಗೊತ್ತಿಲ್ಲ, ಮಾನವ ಗೊತ್ತಿಲ್ಲ, ಸಾಧು ಗೊತ್ತಿಲ್ಲ, ಸಂತ ಗೊತ್ತಿಲ್ಲ, ಪೀರ್ ಪೈಗಂಬರ್ ಯಾನ್ ಗೊತ್ತಿಲ್ಲ. ನಾವೆಲ್ಲರೂ ಪೂಜೆ ಮಾಡೋರು ಎಲ್ಲರೂ ಮೂರ್ತಿ ಪೂಜೆ ಮಾತು ಮುಗಿತು. ಯಾಕೆ ನಾವು ಪ್ರಾಣಿಗೇನು ಫರಕಿಲ್ಲ, ನಮಗೇನು ಫರಕಿಲ್ಲ. ಮಾಡದ ಗುರುಗಳು ಹಿರುಗಳು ಪೂಜೆ ಮಾಡಿ ಓಕೆ,
ದೇವ್ರದ್ದು ಪೂಜೆ ಮಾಡೋದು ಓಕೆ, ಆದ್ರೆ ಇವತ್ತಿನ ದಾನವ ಪೂಜೆ ಮಾಡ್ತೀವಿ ಅಂದ್ರೆ ಅದು ಸಭ್ಯತಾ ಭಾಳ ಮುಸ್ಲಿಮ್ ಆಗ್ತದ. ಇವತ್ತು ನಾವು ಆಶೆ ಗುರಿತಾಗಿದ್ದೀವಿ, ಪ್ರಾಣಿಗಿಂತಲೂ ನೀಚ ಸ್ವಭಾವ ಅದ, ನಮ್ಮ ಸಂಸ್ಕಾರ ಇಲ್ಲ, ಸಂಸ್ಕಾರ ಹೀನಾಗಿದ್ದೀವಿ. ಸಂಸ್ಕಾರ ಹೀನಾಗಿಸಿದ ಜೀವನದಲ್ಲಿ ನಾವು ಏನು ಮಾಡಬೇಕು, ನಾವು ಏನು ಮಾಡಬಾರ್ದು ಅಂಬೋದು ಗೊತ್ತಾಗಿಲ್ಲ, ಗೊತ್ತಾಗಲ್ಲ ಜೀವನ ನಾವು ನಿರ್ವಹಿಸ ಆಗಿದ್ದೀವಿ, ಚಿಕ್ಕಪಟ್ಟಿ ಮಾಡತ್ತೀವಿ. ಇವತ್ತಿನ ಸಂಸ್ಕಾರ ಇಲ್ದಕ್ಕೆ ಜೀವನಕ್ಕೆ ನಾವು ತೈಸ್ಮೇಸ್ ಆಗ್ಯದ. ಸುಖ ಇಲ್ಲ, ದುಃಖ ಭಾಳ ಅದ, ಶಾಂತಿ ಇಲ್ಲ, ಅಶಾಂತಿ ಭಾಳ ಅದ, ತೃಪ್ತಿ ಇಲ್ಲ, ಅತೃಪ್ತಿ ಭಾಳ ಅದ. ಭಗವಂತ ಭಾಳ ಕೊಟ್ಟನ, ಅವಂದು ಎಷ್ಟು ವರ್ಣ ಮಾಡೋ ಕಮ್ಮದ, ಅವನೇನೋ ಎಷ್ಟು ಕೊಂಡಾಡೋ ಕಮ್ಮದ. ಬಟ್ ಅದರದ ದುರುಪಯೋಗ ಮಾಡತ್ತೀವಿ ನಾವು ಜೀವನದೊಳಗೆ. ದುರುಪಯೋಗ ಯಾವಾಗ ಆಯ್ತೋ ಜೀವನದೊಳಗೆ ಎಂಥದ್ದು ನಮಗೆ ಇಸನೇ ಆಯ್ತು ಹೊರತು ಅಮೃತ ಆಗ್ಲಕ್ಕ ಸಾಧ್ಯ ಇಲ್ಲ. ನಮಗೆ ಅಮೃತ ಆಗಬೇಕಾದ್ರೆ ಬಲ್ಲಿ ನಮ್ಗೆ ಸಂಘ ಬೇಕು, ಸಭ್ಯತೆ ಬೇಕು, ಸಂಸ್ಕಾರ ಬೇಕು. ಇವೆಲ್ಲ ಇದ್ರೆ ಮಾತ್ರ ನಮಗೆ ಅಮೃತ ಆಗಲ್ಲ ಸಾಧ್ಯ ಅದ. ಆದರೆ ಇವೆಲ್ಲ ಇಲ್ಲಾಂದ್ರೆ ನಮಗೆ ಅಮೃತ ಆಗಲ್ಲ ಸಾಧ್ಯ ಇಲ್ಲ. ನಮ್ಮಲ್ಲಿ ಈ ಒಂದು ಸಂಸ್ಕಾರ ಇತ್ತು, ನಮ್ಮಲ್ಲಿ ಸಭ್ಯತೆ ಇತ್ತಂದ್ರೆ ಇಷ್ಟ ಕೊಟ್ಟು ನಮಗೆ ಅಮೃತ ಆಯ್ತದ. ಆದ್ರೆ ನಮ್ಮಲ್ಲಿ ಏನು ಭೀ ಇಲ್ಲ ಅಂದ್ರೆ ನಮಗೆ ಇಷ್ಟನೂ ನಮಗೆ ಅಮೃತನೂ ಇಷ್ಟ ಅಲ್ಲ ಸಾಧ್ಯ ಅದ. ಇವತ್ತಿನ ಭೋಗ ನಾವು ಇದೇ ಮಾಡತ್ತೀವಿ, ಯಾಕಂತ ನಮ್ಮ ಸಭ್ಯತೆ ಇಲ್ಲ, ಸಂಸ್ಕಾರ ಇಲ್ಲ. ಇವೆಲ್ಲ ಇಲ್ದಕ್ಕೆ ನಾವು ಜೀವನದೊಳಗೆ ಇವತ್ತು ನಾವು ಏನು ಕುಡಿತೇವೆ, ಅಮೃತದ ಹಾಲು ಕುಡ್ರಿ, ತುಪ್ಪ ಉಣ್ರಿ, ಮೊಸರು ಉಣ್ರಿ, ಎಲ್ಲ ಆದ ಬಳಿಕಂದ್ರೆ ಇವತ್ತು ನಾವು ಯಾರು ಇವೆಲ್ಲ ಬಿಟ್ಟು ನಾವೆಲ್ಲ ಸರಿನೇ ಕುಡಿತೇವೆ. ಇವತ್ತು ನೋಡಿ ಸರಿ ಬಿಟ್ಟು ಮಾತೆಲ್ಲ ಇವತ್ತು ಎಲ್ಲರಿಗೆ ಅಮೃತಮಯ ಸಮಯದ ಬಳಿಕಂದ್ರೆ ಇವತ್ತು ನಾವು ಸರಿ ಕುಡಿತೇವೆ, ಇಸ ಕುಡಿತೇವೆ. ಎಲ್ಲರೂ ಇಸ ಜೀವನಕ್ಕೆ ಬರಬಾರ್ದದ, ದಿಕ್ಕತ್ತದ, ಅಜ್ಞಾನದ, ಅಧರ್ಮದ, ಭಾಳ ಅಧೋಗತಿ ಅದ. ಇವತ್ತು ನಾವು ಇಂಥ ಅಮೃತಮಯ ಸಮಯ ಈ ಜನ್ಮಕ್ಕೆ ಅದನ್ನ ನಾವು ವಿಷಾಪಾನ ಮಾಡತ್ತೀವಿ ಅಂದ್ರೆ ನಾವು ಎಂಥ ದುಃಖದ ಹೊಂತರು, ನಾವು ಎಷ್ಟು ಪಾಪಿ, ನಾವು ಎಷ್ಟು ಜೀವನ ಎಷ್ಟು ಸಂಘ ಹೀನ ಮಂದಿ ನಾವೆಲ್ಲ, ಎಷ್ಟು ಸಂಸ್ಕಾರ ಹೀನ ಮಂದಿ ನಾವೆಲ್ಲ. ಸ್ವಲ್ಪ ಈಗ ಯಾಕೆ ಬಂದಂತ ಕೇಳಿದ್ರೆ ಸ್ವಲ್ಪ ಬಂತು ಮಾತು ನಮ್ಮದಕ್ಕೆ ಬಂದಿದ, ಸ್ವಲ್ಪ ಹಿಂದಕ್ಕೆ ಹೋಯ್ತೆ. ಜೀವನ ಶಿವರಾತ್ರಿ ಅರ್ಥಾತ್ ಈ ಜೀವನದಾಗ ನಸರಿ ಹೋಗಂತ ಜೀವಾತ್ಮ, ಭಾಳ ದುಃಖದ ಇದ್ದಂಥ ಜೀವಾತ್ಮ, ಭಾಳ ದಲಿಂದ್ರ ಇದ್ದಂಥ ಜೀವಾತ್ಮ ಇಂಥ ನಷ್ಟದ ಜೀವಾತ್ಮ ಇಲ್ಲ, ದಲಿಂದ್ರ ಜೀವಾತ್ಮ ಇಲ್ಲ. ಜೀವಾತ್ಮ ಭಾಳ ಚಂದದ, ಚೈತನ್ಯ ಸ್ವರೂಪ. ಇದಕ್ಕೆಂತ ಸಾವಿಲ್ಲ, ಸತ್ತಿಲ್ಲ. ಅದರ ಬಳಿಕ ಇದಂತ ಕರ್ಮ ಏನದು, ಇದು ಯಾವಾಗ ಕೆಟ್ಟ ಕರ್ಮ ಮಾಡಿದೋ ಕರ್ಮ ಮಾಡಿಸಿದ ಫಲ ಭೋಗಿಸ್ಬೇಕಾಗಿದೆ. ಮಾಡಿದ ಕರ್ಮ ಭೋಗಿಸ್ಲಾಕ ಇದಕ್ಕೂ ನಾವು ಕಷ್ಟ ಭೋಗಿಸ್ತೀವಿ. ಜೀವಾತ್ಮ ಒಂದೇ, ಲಕ್ಪತಿ ಒಳಗಿದ್ದಂಥ ಜೀವಾತ್ಮ ಒಂದೇ, ಬಿಗ್ಪತಿ ಒಳಗಿದ್ದಂಥ ಜೀವಾತ್ಮ ಒಂದೇ, ದಾನ ಕೊಡುವಂಥ ಜೀವಾತ್ಮ ಒಂದೇ, ದಾನ ತಕ್ಕುವಂಥ ಜೀವಾತ್ಮ ಒಂದೇ, ಬಿಚ್ಚೆ ಬೆಳ್ತಿಂಬಂಥ ಜೀವಾತ್ಮ ಒಂದೇ, ಬಿಚ್ಚೆ ಕೊಡುವಂಥ ಜೀವಾತ್ಮ ಒಂದೇ, ರಾಜ ಮೇಲೆ ಕುಂತ ರಾಜ ತಕ್ಕ ಮೇಲೆ ಕುಂತ ರಾಜಭಾರ ಮಾಡುವಂಥ ಜೀವಾತ್ಮ ಒಂದೇ, ರಾಜಭಾರ ವಾಣಿ ಏನು ಬಿಡ್ತಾನೋ ಆ ವಾಣಿ ತಕ್ಕ ನಡೆಯುವಂಥ ಜೀವಾತ್ಮ ಒಂದೇ. ಅದರೆಲ್ಲ ಜೀವಾತ್ಮನೇ. ಅದರ ಇಷ್ಟ ಭಾಳ ಕರ್ಮೇಲೆ ಫರಕ್ ಅದ. ಕರ್ಮ ಫಲದಿಂದ ಜೀವನದೊಳಗೊಂದು ಕರ್ಮದಿಂದ ನಮ್ಮ ಜೀವನದೊಳಗೆ ಫಲ ಅಫಲ ಅಕರ್ಮ ಫಲ. ಜೀವನದಾಗ ಒಂದು ಕರ್ಮದಾಗ ಅನಂತದ ಸರಿಯಲ್ಲ, ಒಂದು ಕರ್ಮದಾಗ ದಿಕ್ಕಿಲ್ಲ. ನೋಡ್ರಿ ಹೆಂಗಂತ ಕೇಳಿದ್ರೆ ನಿಮ್ಗೆ ಹೆಂಗೆ ಗೊತ್ತೈತಂದ್ರೆ, ಸಂಸಾರ ಮಾಡೈತೆ ನಾವು ಎಲ್ಲರೂ ಒಬ್ಬರು ಸಂಸಾರ. ನೋಡ್ರಿ ಈ ಸಂಸಾರ ಹೆಂಗಂತ ಕೇಳಿದ್ರೆ ಕರ್ಮಫಲನೇ ಇದು, ಮತ್ತೇನಿಲ್ಲ. ಕರ್ಮ ಬಿಟ್ಕೊಂಡು ನಾವು ಯಾರಿಗೆ ಬೈಯ ತಪ್ಪು. ಹೇಗಂತ ಕೇಳಿದ್ರೆ ನಾವು ಪ್ರಾಚೀನ ಕಾಲದಾಗ ಕರ್ಮ ತಪ್ಪಿತ್ತಂದ್ರೆ ಈ ಜನ ನಾವು ಭಾಳ ಮುಗಿಸ್ಬೇಕಾಗ್ಯದ. ಒಂದು ದವಾಖಾನೆ ಹತ್ತಂದ್ರೆ ಮಾತು ಮುಗಿತು, ನಾವು ಏಟು ಕಮಸ್ತೇವೋ ಇದ್ದಿಂದ ಹೋಯ್ ತುಂಬಬೇಕಾದ ದವಾಖಾನೆ. ಏಟು ಕಮಸ್ ಹೋಯ್ ತುಂಬು, ಏಟು ಕಮಸ್ ತುಂಬು. ನಾ ಮನೆ ಕಟ್ಟಲ್ಲ, ನಮ್ಮ ಮಾರು ಕಟ್ಟಲ್ಲ, ನಮ್ಮ ಮಕ್ಕಳು ಮದುವೆ ಮಾಡಲ್ಲ, ಒಂದಕ್ಕೊಂದು ದಿಕ್ಕು ಹತ್ತಲ್ಲ, ಒಂದು ಅನ್ನ ಉಳ್ಳ ಸಿಗಲ್ಲ, ಸಿರಿ ಸಿಗಲ್ಲ, ಪುಲ್ಗ ಸಿಗಲ್ಲ, ದೋತ್ರ ಸಿಗಲ್ಲ, ಚಲೋ ರೊಟ್ಟಿ ಸಿಗಲ್ಲ, ಚಲೋ ಪಲ್ಯ ಸಿಗಲ್ಲ. ಇಂಥ ಯೋಗಿದ್ರು ಅವನಿಗೆ ಅಂಥ ಕರ್ಮ ಭೋಗಿಸ್ಬೇಕಾಗ್ಯದ. ಆದ್ರೆ ಇವೇದೇ ಭೋಗದೊಳಗೆ ಸಮಯ ಚಂದಿತ್ತು, ನಮ್ಮ ಪುಣ್ಯದ ಕರ್ಮ ಚಲೋ ಇತ್ತು, ಗುರುವಿನ ಕರ್ಪ ಇತ್ತು, ನಮ್ಮ ಪೂರ್ವಜನ ಪುಣ್ಯ ಇತ್ತು ಅಂದ್ರೆ ಈ ಜೀವನದೊಳಗೆ ಅವನಿಗೆ ಇಂಥ ಸುಖನ ಅಂದ್ರೆ ಅವನು ಇಂಥ ಸುಖನ ಅವ ಇಷ್ಟು ಗುಣವಂತನವ, ಇಟ್ಟು ಅಪರೂಪನ, ಇಟ್ಟು ರುಚರ್ ಅಂತ ಕೇಳಿದ್ರೆ ಅವ ಎಲ್ಲಿ ಕಾಲಿಕ್ಕೂ ಜಯನೇ ಜಯ, ಎಲ್ಲಿದ್ರು ಭೀ ಅಲ್ಲಿ ಲಾಖ ರೂಪಾಯಿ ಬರ್ತಾವನಿಗೆ. ಇದು ಪುಣ್ಯದ ಫಲ. ಯಾಕಂತ ಕೇಳಿದ್ರೆ ನಮ್ಮ ಜೀವನದಾಗ ನಾವು ಗುರುಗಳ ಪುಣ್ಯನೇ ಬೇಕು, ನಮ್ಮ ಜೀವನಕ್ಕೆ ಇದು ನಮ್ಮ ಮಾಡಿದ ಪುಣ್ಯನೇ ಬೇಕು, ನಮ್ಮ ಪೂರ್ವಜನ ಪುಣ್ಯನೇ ಬೇಕು. ಈ ಭೋಗದೊಳಗೆ ಹೋಗ್ಬೇಕಾದ್ರೆ ಇದು ಭವ ಅಂದ್ರೆ ಲ್ಯಾಟ್ರಿ ದಪ್ಪಲಿ ಅದ. ಸಟ್ಟಾಯ್ತು ಸಟ್ಟಾಗಲಿಲ್ಲ ಅಂದ್ರೆ ಲಕ್ಷ ಚೌರ್ಯ ಜನ್ಮ ಹೇಗೋ ಹಂಗೆ ನಾವು ಈ ಸಂಸಾರದಾಗ ಸಾಯೋವರೆಗೂ ಮಾಡಿ ತಿನ್ಬೇಕಾಗ್ಯದ. ಒಂದಕ್ಕೊಂದು ದಿಕ್ಕತ್ತಲ್ಲ. ಒಬ್ರಿಗೆ ನೋಡ್ರಿ ರೊಕ್ಕ ಇಡ್ಸಕ್ ದಿಕ್ಕಿಲ್ಲ ಬಲ್ಲಿ, ಅಷ್ಟು ಹೆಪ್ಪಿ ಅವ. ರೊಕ್ಕ ಇಡ್ಸಕ್ ದಿಕ್ಕಿಲ್ಲ, ನೀವು ಯಂತ್ರ ಇಲ್ಲ ಬಿಡಕ್ತವ್ರಿಗೆ. ಅವರು ರೊಕ್ಕ ಇಡಿಸ್ಬೇಕಂದ್ರೆ ಭಾಳ ಮುಸ್ಕಿಲ್. ಹತ್ರ ದುಡಿದ್ರು 1 ರೂಪಾಯಿ ಇರಲ್ಲ. ಇದು ಕರ್ಮದಶೆನೇ ಅದ. ಆದರೆ
ಒಳ್ಳೆ ಭಾವ, ಒಳ್ಳೆ ಕರ್ಮ, ಒಳ್ಳೆ ಭಕ್ತಿ ಇಟ್ಕೊಂಡು ನಾವು ಜೀವನದಾಗ ಯಾವಾಗ ಕಾಲಿರ್ತೇವೋ ಆ ಪರಮಾತ್ಮನ ಶುದ್ಧ ಸಿದ್ಧ ಮಾಡ್ತಾನೆ. ಆದ್ರೆ ಇವತ್ತಿನ ಶಿವರಾತ್ರಿ ಬಗ್ಗೆದಾಗ ಹೇಳಿದ್ರೆ ಬರ್ತಾ ಶಿವರಾತ್ರಿಗೆ ಇವಕ್ಕೆಲ್ಲ ಹೊಡಿಬೇಕಾದ್ರೆ ಒಂದೇ ತೀಜಿ ಏನಕ್ಕೆ ಶಿವನಿಗೆ ಬಿಟ್ಟು ಮತ್ತೆ ಯಾರು ಹೊಡ್ರಿಲ್ಲ. ಯಾವ ಶಂಕರ ಪರಮಾತ್ಮನ ಭಕ್ತಿ ಮಾಡ್ತಾನೆ ಜೀವನದೊಳಗೆ ಅನಂತ ಶಕ್ತಿವಂತ ಆಯ್ತಾನೆ. ನಮ್ಮ ಜೀವನದೊಳಗೆ ನಮಗೆ ಆ ದೋಷ, ಈ ದೋಷ, ಪಿತೃದೋಷ, ಮಂಗಲ ದೋಷ, ಶನಿ ದೋಷ, ಯಾನ್ವಿ ದೋಷ, ಮಾರ್ಗ ದೋಷ ಯಾವೇಕಾಗಲ್ಲ, ಯಾ ದೋಷಕ್ಕಾಗಲ್ಲ. ಈ ದೋಷ ಬಿಡಂದ ತೀಜಿ ಏನಂತ ಕೇಳಿದ್ರೆ ಒಂದೇ ಒಂದು, ಯಾನು ಶಿವಭಕ್ತಿ ಮಾಡ್ರಿ. ಯಾವ ವ್ಯಕ್ತಿ ಶಿವಭಕ್ತಿ ಮಾಡ್ತಾನೋ ಜೀವನದೊಳಗೆ ಹರ ದೋಷದಿಂದ ಪರಿ ಆಯ್ತಾನ. ಕೋರ್ಟ್ ಕಚೇರಿ ಆಗಲಿ, ಮಕ್ಕಳು ಮದುವೆ ಆಗಲಿ, ಮಕ್ಕಳು ಹುಟ್ಟು ಸಹಾಯದಾಗಲಿ, ಒಬ್ರಿಗೆ 3 ತಿಂಗಳ ಹೊಟ್ಟಿಗೆ ಅಂತ ಹೋಯ್ತದ ಹಿಂಗಾಗ್ಲಿ, ದಲಿಂದ್ರ ಆಗಲಿ, ಜೀವನದೊಳಗೆ ಒಂದಕ್ಕೊಂದು ದಿಕ್ಕ ಹತ್ತಲ್ಲ, ಭೂಮಿ ಜಗಳ, ಕೋರ್ಟ್ ಕಚೇರಿ ಕೆಲಸ, ಟೋಲ್ ಸ್ನಾನ ಇವೆಲ್ಲ ಭಾಳ ಇರ್ತಾವಲ್ಲ, ಇವೆಲ್ಲ ದೋಷ ಇರ್ತಾವೆ. ನಾವು ಅಂತೇವಿ ಅವ ಹೊಡೆದ ನೋಡಿ ಪ್ರಶ್ನೆ ಹೋದೆ, ಇವ ಹೊಡೆದ ಇವೆಲ್ಲ ಅಲ್ಲ. ಒಂದು ಅಲ್ಲಾಕ್ ಹಸ್ತಾದ ಬಳಿಕಂದ್ರೆ ಹಿಂದಿನ ಜನ ಕರ್ಮ ಬಗ್ಸ್ಬೇಕಾಗ್ಯದ ದೋಷವ. ಆದ್ರೆ ನಮ್ಮ ಸನಾತನ ಧರ್ಮದ ಇಷ್ಟು ಭಾರಿ ಏನಂತ ಕೇಳಿದ್ರೆ ಎಲ್ಯಾಕ ಲಿಂಗ ಬಲ್ ಹೋಗಿ ಒಂದ್ ಆ ಪರಮಾತ್ಮ ಹಿಂಗ್ ಹೊಳೆ ಅಂತ ಕೇಳಿದ್ರೆ ಒಂದ್ ತಾಮ್ರದ ಮೇಲೆ ನೀರ್ ಹಾಕಿ 1 ಚಮಚ ಹಾಲು, 1 ಚಮಚ ಜೇನುತುಪ್ಪ, ಕರ್ನೇಳು ಈ ಒಳಗೆ ಹಾಕಿ ಯಾವ ಲಿಂಗದ ಮೇಲೆ ಓಂ ನಮಃ ಶಿವಾಯ ಆಗಲಿ, ಓಂ ತ್ರ್ಯಂಬಕ ಮಿಜಾಮಯ ಶಿವನ ಪುಷ್ಟವನ್ನು ಗುರುವಾರಿಗೆ ಬಂದಂತ ಮೃತ ಮೋಕ್ಷ ಮಾಮೃತ ಮಂತ್ರ ಆಗಲಿ, ಓಂ ನಮಃ ಶಿವಾಯ ಆಗಲಿ, ಪಂಚಾಕ್ಷರ ಆಗಲಿ, ಷಡಕ್ಷರ ಆಗಲಿ, ಮಹಾಮೃತ್ಯುಂಜೋ ಮೃತ್ ಸಂಜೀವನ ಮುದ್ರ ಆಗಲಿ, ಇಂಥ ಬಹಳಷ್ಟವ. ನಾವು ಯಾವ ಬಗೆನೇ ನಾವು ಏನು ಭಕ್ತಿ ಮಾಡ್ತೇವೋ ಪಾಡ್ಲಿಂಗವೆಲ್ಲ ನಮ್ಮ ಜೀವನ ಬಹಳಷ್ಟು ನಾವು ಉನ್ನತಿ ಪಡೆಯುವಂತ ಐತೇವಿ. ಆದ್ರೆ ಶಿವರಾತ್ರಿ ಹೊಂಟದ ಪುಣ್ಯಾತ್ಮಗಳೇ, ನಾವು ನೀವೆಲ್ಲ ಕುಂತ ಭಕ್ತಿ ಮಾಡೋ ಜೀವನ ನಮ್ಗೆ ಮುಂದೆ ಬರಂತ ದಲಿಂದ್ರ ಹೋಗಿ ನಮ್ಮ ಜೀವನ ಮಾರ್ಗದರ್ಶಕ ಆಯ್ತದ. ನೋಡ್ರಿ, ನಾವು ಶಿವರಾತ್ರಿಗೆ ಒಂದಿನ ಪೂಜೆ ಮಾಡೋರು ಲಖಪತಿ ಯಾರು ಭೀ ಆಗಲಿಲ್ಲ. ನಾವು ಅಂತೇವಿ ಒಂದು ಪೂಜೆ ಮಾಡಿದ್ರೆ ನಮ್ಮ ಲಖಪತಿ ಇಲ್ಲ, ಕನಿಷ್ಠ ಮಾಡ್ಬೇಕಾಗ್ಯದ. ಒಂದಿನ ಮಾಡ್ರೆ ಆಗಲ್ಲ, ಕಂಟಿನ್ಯೂ ಲಗಾತಾರ ಮಾಡ್ಬೇಕಾಗ್ಯದ. ಆ ನಿಷ್ಠ ಭಾವ, ಕರ್ಮಭಾವ, ನಮ್ಮ ನಿಷ್ಠನೂ ಕರೆಕ್ಟ್ ಇರಲಿ, ನಮ್ಮ ಕರ್ಮನೂ ಕರೆಕ್ಟ್ ಇರಲಿ, ನಮ್ಮ ಭಾವನೂ ಕರೆಕ್ಟ್ ಇರಲಿ, ನಮ್ಮ ಹಾವ ಸ್ವಭಾವನೂ ಕರೆಕ್ಟ್ ಇರಲಿ. ಆದ್ರೆ ಇವೆಲ್ಲ 4 ಇವು ಕರೆಕ್ಟ್ ಇದ್ರೆ ಜೀವನದಲ್ಲಿ ನಮ್ಮ ಒಂದು ಅಮೃತ ಮೇಲೆ ಸಾಧ್ಯ ಅದ. ಶಿವರಾತ್ರಿ ಬಂತು ಬಲಿಕೆ ನಾಳೆಗೆ ಒಂದತ್ತು ಮಾಡ್ಬೋದು. ನೀವು ಯಾರು 9 BP ಶುಗರ್ ಅದ, ಭಾಳ ಸಮಸ್ಯೆ ಮಾಡಿಲ್ಲ. ಆದ್ರೆ ಭಗವಂತನ ಭಾವಿದ ಸಾಕ ಒಳಗೆ ಹಂಗಾರೆ ಒಪ್ಪತ್ತಿರ ಭಾಳ ಚಂದೆ. ಯಾಕಂದ್ರೆ ಏಕಾದಶಿ, ದ್ವಾದಶಿ, ತ್ರಿದೋಷಿ, ಚತುರ್ದಶಿ 4 ದಿವಸ. ಇವತ್ತು ಏಕಾದಶಿ, ನಾಳೆ ದ್ವಾದಶಿ, ತ್ರಿದೋಷಿ, ಚತುರ್ದಶಿ 4 ದಿವಸ ಕಾರ್ಯಕ್ರಮ ಇರ್ತದೆ. ಇವತ್ತೊಂದು ಹೋಯ್ತು, ಅದ್ರ ನಾಳೆಗೂ ಚಂದದ, ನಾಡ್ದಿನ ಚಂದದ, 1 ತಾರೀಕು ಚಂದದ, ಶಿವರಾತ್ರಿ ಆಗಿ ಮರ್ದಿವ್ಸ ಚಂದದ, 4 ಜನ ಬರ್ತಾವ. ಆದರೆ ಶಿವರಾತ್ರಿ ದಿವಸ 1 ದಿವಸ ಪಾಲನೆ ಮಾಡ್ರಿ, ಹಣ್ಣು ಹಬ್ಬ ತಿನ್ರಿ, ಅನ್ನ ಉಣ್ಬೇಡ್ರಿ, ಶುದ್ಧ ಭಾವ ಭಕ್ತಿ ಮಾಡ್ರಿ. ಯಪ್ಪ ನೀನು ಬಿಟ್ಟಿದ್ದಕ್ಕೆ ಯಾವಿಲ್ಲಪ್ಪ, ನೀನೇ ಕಾಯಿ ಅಂತ ಮನೋಭಾವಿಗಳು ಒಪ್ಪಿ ಅವ್ನ ಪಾಲಿಗೆ ಬಿಡ್ರಿ. ನಮ್ಮ ಜೀವನದಾಗ ಏನು ಸಿಗ್ಲಿಲ್ಲ ಆದ್ರೆ ಒಂದು ತಾಮ್ರದ ಮೇಲೆ ನೀರು ಹಾಕಿ ಒಯ್ದು ಆ ಪರಂಪಿತ ಪರಮಾತ್ಮ ಖಾಲಿ ಒಂದು ಜಗ್ ನೀರು ಮೇ ಹಾಕಿ ಸಾಕು, ಅವ್ನು ಭಾಳ ಸಂತೋಷನ. ಯಾಕಂತ ಕೇಳಿದ್ರೆ ಅವನು ವರ್ಣ ಏಟ್ ಮಾಡ್ಕೊಂಬದ ಮೂಲ ಭಾಳ ಮೂಲ. ನಾವು ಒಂದು ಕಳ್ಳಿದ್ದ, ಆ ಕಳ್ಳ ಹಿಂಗಿದ್ದ ಅಂತ ಕೇಳಿದ್ರೆ ಕಣ್ಣಿಕೆ ಮಾಡಿದೊಂದು ಕಾರ್ಯ ಇತ್ತು. ಶಿವರಾತ್ರಿ ಇತ್ತು, ಮಹಾಶಿವರಾತ್ರಿ ಇತ್ತು. ಮಹಾಶಿವರಾತ್ರಿ ದಿವಸ ಕಣ್ಣಿಕೆ ಮಾಡಕ್ಕೆ ಹೋಗಿದ್ದವ. ಕಣ್ಣಿಕೆ ಮಾಡಕ್ಕೆ ಹೋಗಿನ ಟೈಮ್ನೊಳಗೆ ಆ ಜಾಗದೊಳಗೆ ಅವ ಹೋಗಿ ತಕ್ಷಣ ಕಣ್ಣು ಹೋಯ್ತು. ಕಣ್ಣು ತಕ್ಷಣಿಗೆ ಕಳ್ಳಿದ್ದವ ಏನು ಮಾಡ್ದ, ಆ ತ್ರಿಶೂಲ ಹಿಡ್ದಾಗಪ್ಪ ಅಂತ ತ್ರಿಶೂಲ ಎದ್ದ, ಅದಕ್ಕೆ ಅರ್ಬಿ ಸುತ್ತಿ ಅದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ದಾಗ, ದೀಪ ಹಚ್ಚ ತಕ್ಷಣ ಕರೆಕ್ಟ್ ಬಾರಾಳದಿತ್ತು. ಬಾರ ಆಗ ಟೈಮ್ನೊಳಗೆ ಗಪ್ಪಂತ ಮಹಾಶಿವರಾತ್ರಿ ಯಾವಾಗ ಆ ದೀಪ ಹಚ್ಚಿನ ಟೈಮ್ನಾಗ ಬಾರಾಳದಿತ್ತು ಗಪ್ಪಂತ ಶಂಕರ ಪರಮ ಪ್ರಾಪ್ತಿ ಅದರಲ್ಲಿ. ಏನು ಕೇಳ್ತಿ ಕೇಳಪ್ಪ, ಏನು ಕೇಳ್ತಿ ಕೇಳೋಣ. ಯಪ್ಪ ನಾ ಕಳ್ಳಿದ್ದನ್ರಿ, ನಾ ಏನು ಕೊಡ್ತೀನಿ, ನಾ ಕಣ್ಣಿಗೆ ಮಾಡಕ್ಕೆ ಬಂದಿದ್ದೆ. ನೀ ಕಣ್ಣಿಗೆ ಮಾಡಕ್ಕೆ ಬಂದಿದ್ದ ಬಳಿಕಂದ್ರೆ ಶಿವರಾತ್ರಿ ನೀ ಭಾಳ ನನ್ನ ಹುಡುಗ ಬೆಳ ಮಾಡಿದ್ದೆ. ಕೇಳ ಏನು ಕೇಳ್ತಿ ಕೇಳ, ನಾ ಕೇಳೋಂಥ ಬಾಯಿ ಇಲ್ಲಪ್ಪ. ನಿಂಗೆ ಬಿಟ್ಟಿದ್ದು ನಿಂಗೆ ಏನು ಕೊಡ್ತೇ ಕೊಡು, ನಿಂಗೆ ಬಿಟ್ಟಿದ್ದ. ಕುಬರಿ ಕಳಿಸಿ ಈ ಕುಬರಿನ ಪೂಜೆ ಮಾಡ್ತಾನವಲ್ಲ, ಅವ ಕಳ್ಳನ ಪೂಜೆ ಮಾಡ್ತಾನೋ, ಅವ ಕಳ್ಳನವ. ಕಳ್ಳಗೆ ಭಗವಂತ ಕರ್ಮ ಮಾಡಿ ಕುಬರಿನ ಜಾಗದಾಗ ಕಳ್ಳು ಕುಡ್ಸನ್ರಿ ಲೆಕ್ಕ ಹಾಕ್ರಿ. ಊರ್ ಮಂದಿ ಕಣ್ಣಿಗೆ ಮಾಡಿ ಕಂಬ ಬೀಳ್ತಿತ್ತು, ಆ ಕಳ್ಳ ಕುಬರಿ ಹಡೆ ಸಾವನಿಗೆ ಅಲ್ಲಿ ಕುಡ್ಸನ್. ಶಂಕರ ಪರಮಕರಪ್ಪ ಅಂತ ಬೋಲಾನ. ಅದ್ರ ನಾವು ಇಷ್ಟೆಲ್ಲ ಗೊತ್ತಾಯ್ಕೊಂಡು ನಾವು ಈ ಜೀವನದಾಗ ನಾವು ಹುಚ್ಚಾಯ್ತೀವಿ. ಆ ಗಿಡ ಸುತ್ತ ಹಾಕು, ಈ ಗಿಡ ಸುತ್ತ ಹಾಕು, ಅಲ್ಲಿ ನೋಡೋಣ, ಇಲ್ಲಿ ನೋಡೋಣ, ಯಾವನಿಗೆ ನೋಡೋಣ, ಯಾವನಿಗೆ ಅಂತ ತಿಳಿದದ. ಭಾನುಮತಿ ಅಂದು, ಚಡ್ಡಿ ಅಂದು, ಮಂದಿ ಮೇಲೆ ಪಾಸರ ಹುಡುಗು ಉಚ್ಚಾಕದು, ದಸರಾ ಉಚ್ಚಾಕದು, ಎಲ್ಲ ನಮ್ಮ ಜೀವನದಾಗ ನಾವು ಅಜ್ಞಾನ ಇದ್ದೇವೆ. ಭಾಳ ಮುಷ್ಕಿಲ್ ಮಾತದ. ಎಚ್ಚರಿಕೆ ಆಗ್ರಿ. ನಮ್ಮ ಸನಾತನ ಧರ್ಮದಾಗ ನಮಗೆ ಹೇಳೋರು ಯಾರಿಲ್ಲ, ಭಾಳಷ್ಟು ಅದ.
ನಮ್ಮನ್ನು ತಿಳ್ಕೊಂಡಿದ್ದೇವೆ. ತಿಳ್ಕೊಂಡ್ರೆ ಬಹಳ ನಮ್ಮ ಬಡತನ ಬಿ ಇಲ್ಲ, ನಮಗೆ ದುಃಖ ಬಿ ಇಲ್ಲ, ನಾವು ಸುಖವಂತರಿದ್ದೇವೆ. ನಾವು ಸದಾಬರಿ ಚೈತನ್ಯ ಸ್ವರೂಪ ಇದ್ದೇವೆ ನಾವು ಜೀವನದೊಳಗೆ. ನಮಗೆ ತಿಳ್ಕೊಂಬ ತಾಕತ್ತಿಲ್ಲ. 4 ದುಡ್ಡು ಬಂದು ಮಾತು ಮುಗೀತು, ನಮಗೆ ಯಾರು ನೆಮ್ ಬರಲ್ಲ. ದುಃಖ ಬಂದಾಗ ಭಾಳ ಮಂದಿ ಇದ್ದವ್ರು ಬರ್ತಾರೆ, ನೆಮ್ ಬರ್ತಾವೆ ಎಲ್ಲರಿಗೆ. ಈಗಾರ ಮೊಗಲ ಫಿಟ್ಟಿಂಗ್ ಈಟ್ ಮೊಗಲ ಜಿಂದಾಗಿ ಈಟ್ ಫಿಟ್ಟಿಂಗ್ ಆಗ್ಯದ. ಎಲ್ಲಕ್ಕಿಂತ ಲೋಫರ್, ಎಲ್ಲಕ್ಕಿಂತ ಅವರ ಈ ಮನೋಮನ್ ಹೇಳಕ್ ಸಾಧ್ಯ ಇಲ್ಲ. ಯಾಕಂತ ಕೇಳಿದ್ರೆ ಗೌರ್ಮೆಂಟ್ ರೊಕ್ಕ ಕೊಡೋದು ತಿನ್ನೋದ ತಿಂಗಳಿಗೆ ಹೊಂಟವ. ಇವ್ರಿಗೆ ದೇವ್ರ ಕುಣ ಇಲ್ಲ, ಇವ್ರಿಗೆ ದೇಡ್ರ ಕುಣ ಇಲ್ಲ. ಮುಪ್ಪಿನ ದಿವಸ ಊರ್ ಮಂದಿ ಹಿಂದಾಡ್ಬೋದು ಕೂಡೋದು ಮುಗಿತ್ ಮಾತು. ಇವತ್ತಿನ ಪ್ರಕೃತಿ ಯಾರು ಚೇಂಜ್ ಮಾಡೋದು ಅಂತ ಕೇಳಿದ್ರೆ ಇವತ್ತಿನ ಸಮಾಜ ಚೇಂಜ್ ಆದಾಗ ಮುದುಕರು ಅಂತ ಅವರ ಮತ್ತೆ ಯಾರಿಲ್ಲ ಸದ್ಯಕ್ಕೆ. ಪ್ರಾಚೀನ ಕಾಲದಾಗ 40 ಉಮರ್ 50 ಉಮರ್ ಐತೆ ಮಾತು ಮುಗಿತು. ಒಂದು ಮಕ್ಕಳಿಗೆ ಬುದ್ಧಿ ಹೇಳೋದು, ಜ್ಞಾನ ಹೇಳೋದು, ಅರಿವು ಹೇಳೋದು, ಸೋಲ್ ಸಮಾಜ ಹೇಳೋದು, ಒಂದು ಮುದುಕರು ಕಾರ್ಯ ಇರ್ತಿತ್ತು. ಒಂದು ಜಾಗ ಕುಂತಿ ಗುಡಿ ಹೋರಿ ಭಜನ್ ಮಾಡ್ರಿ ಹಿಂಗೆ ಇರ್ತಿತ್ತು. ಇವತ್ತಿನ ಟೈಮ್ದೊಳಗೆ ಇಲ್ಲಿ ರಾಜಕೀಯ ಮಾಡೋನು ಕಳ್ಳೆ, ನಾವೂ ಕಳ್ಳೆ. ಇವ್ರು ತಿಂಗಳಿಗೆ ತಿನ್ನೋದು ಹೊಂಟ ಮಾತು ಮುಗಿತು. ಇವ್ರಿಗೆ ಮುದುಕರಿಗೆ ಇಲ್ಲಿ ಹತ್ತಲ್ಲೇ ಹೊಂಟದ. ಇವ್ರಿಗೆ ಮೈದ ತಾಕತ್ತಿಲ್ಲ, ಇವ್ರಿಗೆ ಜವನಿಗೆ ಅಂತ ಸೋಲ್ ಚಂಚದ. ಜವನದಾಗ ಎಷ್ಟು ಮನಸ್ಸು ಚಂಚಲ ಇತ್ತೋ ಅಷ್ಟು ಮನಸ್ಸು ಚಂಚಲದ ಇವ್ರಿಗೆ. ಇವ್ರಿಗೆ ದೇವ್ರ ಕುಣ ಇಲ್ಲ, ನಾನು ಜಡ್ರ ಕುಣ ಇಲ್ಲ, ಮಾತು ಮುಗಿತು. ಬರೀ ನಿಂದೆ ಮಾಡೋದೇನಿಲ್ಲ. ಒಂದು ಮುದುಕಾಗಿ ನಿಂದೆ ಆಡಿಮೇಲೆ ಮೊಮ್ಮಗಳು ಹೆಂಗೆ ಅಲ್ಲಿ ಕೇಳ್ತಾರ, ಮೊಮ್ಮಗ ಹೆಂಗೆ ಕೇಳ್ತಾನೆ. ಇಲ್ಲಿ ಸಮಾಜ ಚಂದದ. ಇವತ್ತು ಮುಪ್ಪಿನ ದಿವಸ ಇದಂಥವ್ರಿಗೆ ಶರಂ ಬರ್ಲಿ ಜರ. ಜೀವನಕ್ಕೆ ಭಾಳ ನಿಮ್ಮ ಜೀವನ ಮುಗ್ದದ. ಅದನ್ನ ಮುಂದೆ ಬಂದಂಥ ಮಕ್ಕಳಿಗೆ ಭಾಳ ಹೇಳ್ರಿ, ಭಾಳ ಕೇಳ್ರಿ, ಭಾಳ ಹೇಳ್ರಿ. ಭಾಳ ವಿನಯನ್ ಹೇಳ್ತಿದೆ. ಮುಪ್ಪಿನ ದಿವಸ ಭಗವಂತ ಪಟ್ಟಣ ಕೊಡ್ಲಿ, ಅದಕ್ಕೆ ಭಾಳ ಉಪಯೋಗ ಮಾಡ್ಕೊಡಿ. ಯಾಕಂತ ಕೇಳಿದ್ರೆ ಈ ಸಮಯ ಸಿಗಲ್ಲ. ಇವತ್ತಿನ ನಮ್ಮ ಸನಾತನ ಧರ್ಮದೊಳಗೆ ಯಾವನಿಗೇನು ಕಮ್ಮಿ ಇಲ್ಲ. ನಾವು ತಿಳ್ಕೊಂಡ್ರೆ ಭಾಳ ಉಳಿತದ. ನಾವು ತಿಳ್ಕೊಂಡಿಲ್ಲ ಜೀವನ ದುಃಖ ಭಾಳ ಬಿಟ್ಟಿರ್ತೀವಿ. ನಾವು ತಿಳ್ಕೊಂಬೋದು ಭಾಳ ಅದ. ತಿಳ್ಕೊರಿ. ಗುಡ್ ಅಂದ್ರೆ ಏನು, ನಾವು ಭಕ್ತಿ ಅಂದ್ರೆ ಏನು, ದಾನ ಏನು, ಧರ್ಮ ಏನು, ಗುರು ಏನು, ಶಿಷ್ಯ ಏನು, ಸಮಾಜ ಏನು, ಧರ್ಮ ಏನು, ಭಾಳ ತಿಳ್ಕೊಂಬವ. ಒಂದೊಂದು ತಿಳಿತು ನಮ್ಮ ಜೀವನದೊಳಗೆ ಭಾಳ ಉಳಿತದ. ಅದ್ರ ಒಂದ್ ಬಿ ತಿಳಿಲಿಲ್ಲ ನಮ್ಮ ಜೀವನದಾಗ ಉಳಿಯೋಕೆ ಸಾಧ್ಯ ಇಲ್ಲ. ಪುಣ್ಯಾತ್ಮಳೆ ಜೀವನ ಸಿಕ್ಕೋದಕ್ಕೆ ಭಾಳ ಅಮೂಲ್ಯದ. ಶಿವರಾತ್ರಿ ಬಗ್ಗೆದಾಗ ನನಗೆ ಯಾರು ಹೇಳಿ ನನ್ನ ಅವಕಾಶ ಏನದ ಹೇಳೋದು. ಶಿವರಾತ್ರಿ ಬಗ್ಗೆ ನಾನು ಹೇಳೋ ಅವಕಾಶ ನಂದು ಇಲ್ಲೇ ಇಲ್ಲ. ಅಷ್ಟು ಗಂಭೀರತದ. ಯೋಗಾಂತರ ಪರಂತ ಹೋಗ್ಯಾವ. ಯೋಗಾಂತರ ಪರಂತ ಈಗ ಹೇಳೋದ ತಾಕತ್ ನಮ್ಲಿ ಏನದ. ನಾವು ನಿಮಿತ್ತದ ತುಜ್ಜಿದ್ದ ಆ ಭಗವಂತ ಸ್ವಲ್ಪ ಅರುಕೊಟ್ಟನ ಹೇಳತ್ತೆ ಬೆಳಕ ಆ ಮಾತು ಬೇರೆ. ಆದ್ರೆ ಇದ್ರೊಳಗೆ ಭಾಳ ತೀಸದ. ನಮ್ಮನ್ನ ಅಳ್ಕೊಂಡು ನಾವು ಅಜ್ಞಾನಿಂದ ಪರಿಯಾಗಿ ಜೀವನದೊಳಗೆ ಸ್ವಲ್ಪ ಜ್ಞಾನ ಕೊಡೋಯಪ್ಪ ಅಂತ ಒಯ್ದು ನಮ್ಮ ಹಣಿ ಮಸ್ತಕ್ ಹಚ್ತೇವಲ್ಲ, ಹಿಂಗಕ್ಕ ನಮ್ಮ ಬ್ರಹ್ಮಭೂತ ಪ್ರಾಪ್ತಿ ಸಾಧ್ಯದ. ಪುಣ್ಯಾತ್ಮಗಳೇ ಜೀವನ ಭಾಳ ಅಮೂಲ್ಯ ಅದ. ನಾವು ಶಿವರಾತ್ರಿ ಭಾಳ ಅಪರೂಪಿನ ಪಾಲನೆ ಮಾಡಿ ನಮ್ಮ ಜೀವನದೊಳಗೆ ಶತ ಕೋಟಿದೊಳಗೆ ಈ ಜನ್ಮ ಸುಗಂಧ ಆಗಲಿ, ಸುಂದರ ಆಗಲಿ, ವೈಭವ ಆಗಲಿ. ನಮ್ಮಲ್ಲಿ ದೊಡ್ಡ ತೋಲ್ಬಿ ರೊಕ್ಕ ಇರಬೇಕಾಗಿಲ್ಲ. ನಾವು ಮಾಡೋದಕ್ಕೆ ನಮ್ಮ ತಿಮ್ಮೋದಕ್ಕೆ ಲೆವೆಲ್ ಇಲ್ಲಿ ಅದು ಆನಂದಮಯ ಇದೆ. ಇದು ಮಹತ್ವದ. ಇವ್ರು ನೋಡ್ರಿ ಒಬ್ರಿ ಸದ್ಯಕ್ಕೆ ಮಂದಿ ಹೋಗಿದಾನ ಅಲ್ಲಿ ನಮ್ಮ ಗುರುಳ ಬಲಿಕಿ. ಒಬ್ಬನ ಬಳಿ 5 ಗಡ್ಡಿ 2 ಗಡ್ಡಿ. ರೊಕ್ಕದ ಮಾತು ಹೇಳ್ತಿಲ್ಲ ಅಪ್ಪ. ರೊಕ್ಕದ ಮಾತು ಬೇಕಾಗಿಲ್ಲ. ಆದರೆ ರೊಕ್ಕದ ಲೆಕ್ಕ ಅವ್ರಿಗೆ ಇಲ್ಲೇ ಇಲ್ಲ. ಅಷ್ಟು ರೊಕ್ಕ ಅವ್ರ ಬಳಿ. ನಾವು ಹಗಲ ದುಡ್ಡೈತೆ 1 ರೂಪಾಯಿ ಮೆಂಗೆ ಇದ್ದೀವಿ. ನಾವು ಎಲ್ಲರೂ 1 ರೂಪಾಯಿ ಮೆಂಗೆ ಇದ್ದೀವಿ. ಆದರೆ ನಮ್ಮಲ್ಲಿ ಭೀ ಆ ಪರಮಾತ್ಮ ಅಂಥ ಶಕ್ತಿ ಕೊಡಲಿ, ಅಂಥದ್ದು ನನ್ನ ಯೋಗ್ಯತೆ ಕೊಡಲಿ, ಅಂಥ ಸಮಯ ಬರಲಿ, ಅಂಥ ಸೋಂಚು ನಮ್ಮಲ್ಲಿ ಬರಲಿ. ಆ ಸೋಂಚಿಲ್ಲ ನಮ್ಮಲ್ಲಿ, ಆ ಸಮಾಜ ನಮ್ಮಲ್ಲಿ ಜೀವನದಾಗ ಮರ್ತು ಹೋಗಿದ್ದೇವೆ, ಕಳೆದು ಹೋಗಿದ್ದೀವಿ ನಾವು ಜೀವನದೊಳಗೆ. ಎಲ್ಲಿ ಮರ್ತು ಹೋಯ್ತೋ ಅಲ್ಲಿ ಮಾತು ಮುಗಿತು, ಕಳೆದೋಯ್ತು. ಕಳಿತಂದ್ರೆ ಮಾತು ಸಿಗಲ್ಲ ಅಂದ್ವಿ. ಎಲ್ಲಿ ತನಕ ನಾವು ಅರು ಇರ್ತೋ ಅಲ್ಲಿ ತನಕ ಪ್ರಾಪ್ತಿ ಮಾಡ್ಕೊಂಬರಿ. ಯಾವಾಗ ಅರು ಮರು ಆಯ್ತು, ಮಾತು ಮುಗಿತು, ಜೀವನದಾಗ ಏನಾಗಲ್ಲ. ಅರು ಮರು ಆಗಬೇಡ್ರಿ. ಅರು ಮರು ಯಾವಾಗ ಐತಿ ಕೆಳಗೆ ಒಂದು 50-60 ವರ್ಷ 100 ವರ್ಷಗಳಿಗೆ ಯಾವಾಗ ಐತಿ ಅರು ಮರು ಯಾಗೈತಿ ಅಂತ ಕೇಳಿದ್ರೆ ಉಮ್ಮರ್ ಆಗಿಮ ಅರು ಮರು ಆಯ್ತಿತ್ತು. ಆದ್ರೆ ಇವತ್ತು ಜೀವನದಾಗ ಹುಟ್ಟಿದ ತಕ್ಷಣ ನಮ್ಗೆ ಅರು ಮರು ಅದ. ಅರು ಮರು ಆಗಿಮ ಜೀವನ ನಮ್ಗೆ ಇರ್ತದಲ್ಲಿ ಏನಿರಲ್ಲ. ಖಾಲಿ ಇರುತ್ತೆ ನಾವು ಜೀವನದೊಳಗೆ. ಖಾಲಿ ಇವತ್ತಿನ ಮುಂದೆ ಬರೋದು ನಾಳೆಗೆ ಶಿವರಾತ್ರಿ. ಭಾಳ ಚಂದ ತಾವೆಲ್ಲ ಶುದ್ಧ ಭಾವದಿಂದ ಒಂದು 2 ದಿವಸ ದಂಧೆ ಬಿಟ್ಟು ಯಪ್ಪ ನೀ ಇದ್ದೇನು ತಿಳ್ಕೊಂಡು ಅವನ ಸ್ಥಾನದಾಗ ಹೋಗಿ ಜಾಡು ಹೊಡೆದು ಹಂಗಲ್ ಕಸ ಹೊಡೆದು ಅವನಿಗೆ ಇನ್ನೇ ದಿಕ್ಕು ತಿಳ್ಕೊಂಡು 2 ದಿವಸ ಪೂಜೆ ಮಾಡಿ ಜೀವನೊಳಗೆ ಶಿವರಾತ್ರಿ ತಿಳ್ಕೊಂಡು ವರ್ಷನೊಳಗೆ ಒಂದು ಮಾತು ಹೇಳ್ತಾ ನಿಮ್ಗೆ. ವರ್ಷನೊಳಗೆ ಶಿವರಾತ್ರಿ ದಿವಸ ನಾವು ಒಂದು ಏನು ಭಕ್ತಿ ಮಾಡ್ತೇವಲ್ಲ, ನೀವು ಯಾವ್ದಾದ್ರು ಭಕ್ತಿ ಮಾಡಿ ಬೆಳಿಬೇಕಂದ್ರೆ ಶಿವರಾತ್ರಿ ಅಂತ ಪಾಲಿಸಿ ನೋಡ್ರಿ. ಜೀವನೊಳಗೆ ಭಗವಂತ ನಮ್ಗೆ ಏನು ಬೇಕೋ ಆ ತೀರಿಸ್ಕೊಡುವಂತ ತಾಕತ್ ಅವ್ರು ಆದ ವಿಶ್ವಾಸ ಇಟ್ಟು ನಾವು ಜೀವನ ಮಾಡೋದು. ಶಿವರಾತ್ರಿ ಮಾಡಿ ನೋಡ್ರಿ. ಇವತ್ತಿನ ಸಮಯ ಭಾಳ ಹೊತ್ತಾಗ್ಯದ. ತಾವೆಲ್ಲ ಸದಭಕ್ತ ಮುಕ್ತಿವಂತರಾಗಿ ಶಕ್ತಿವಂತರಾಗಲಿ. ಆ ಸಮರ್ಥ ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ದರಾಮ ನಮ್ಮೆಲ್ಲರ ಮನೆಯೊಳಗೆ
ನಂದಾದೀಪ ಗುರಿಲಿ ಸರ್ವೇ ಜನ ಸುಖನ ಭವಂತು. ಎರಡು ಮಾತಿಗೆ ವಿವರ ಕೊಡ್ತೀನಿ. ಶರಣೋ ಶಂಕರಲಿಂಗೇಶ್ವರ ಮಹಾರಾಜ್ ಕಿ ಜೈ. जय जन्म पार्वती पति शिव हर हर महादेव. ओम नमः शिवाय. ओम नमः शिवाय.